ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ ಬಾ ಕೂರೋಣ. ಚಿಕ್ಕಿ ನಮಸ್ಕಾರ ಎಲ್ಲರಿಗೂ. 3 ದಿನದ ಕ್ಯಾಂಪು ಇವತ್ತು ಕೊನೆ ಆಗ್ತಿದೆ. ಈ ಕ್ಯಾಂಪ್ಗೆ ಬಂದು ಇದನ್ನ ಮೀನಿಂಗ್ಫುಲ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ನಾನು ಆಭಾರಿ. ಬಂದಿರುವಂತಹ ಎಲ್ಲ ಪೇರೆಂಟ್ಸ್ಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ನಾಟಕದ ಮುಖಾಂತರ ಈ ಕ್ಯಾಂಪು ಕೊನೆ ಆಗ್ತಿದೆ. ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಬಂದು ಅವರ ಟ್ಯಾಲೆಂಟ್ ನ ನಿಮ್ ಮುಂದೆ ತೋರ್ಸಕ್ಕೆ ತುಂಬಾ ಉತ್ಸುಕರಾಗಿದ್ದಾರೆ. ಆದ್ರೆ ಅದಕ್ಕಿಂತ ಮೊದಲು ನಿಮ್ಮೆಲ್ಲರ ಪ್ರೀತಿಯ ಭಾರ್ಗವಿ ದೇಸಾಯಿ ಅವರು ಮಕ್ಕಳನ್ನ ಕುರಿತು ಈ ಶಿಬಿರವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಅಶೋಕ್ ನಮ್ಮನೇಲೊಬ್ಬ. ಅವನು ಈ ಥರದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆ ಅಂತಂದ್ರೆ ನನಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಇಂಥ ಪುಟಾಣಿ ಮಕ್ಕಳನ್ನ ಟ್ರೈನ್ ಮಾಡೋದು ಅಂತಂದ್ರೆ ಸುಲಭದ ಕೆಲಸ ಅಲ್ಲ. ಅಂಥದ್ರಲ್ಲಿ ಮಕ್ಕಳಿಗೋಸ್ಕರ ತಾನೇ ಒಂದು ನಾಟಕನ ಬರೆದು ಅವ್ರನ್ನೆಲ್ಲ ಟ್ರೈನ್ ಮಾಡಿದಾನೆ ಅಂತಂದ್ರೆ ರಿಯಲಿ ಗ್ರೇಟ್ ಅಶೋಕ್. ಮುಂದಿನ ವರ್ಷದಿಂದ ನಮ್ಮ NGO ಕಡೆಯಿಂದ ಈ ಥರದ್ದು ಒಂದು ಕಾರ್ಯಕ್ರಮನ ಖಂಡಿತ ಮಾಡಿಸ್ತೀವಿ. ಅಶೋಕ್, ಇಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಗೆಲ್ಲ ಒಳ್ಳೇದೇ ಆಗತ್ತೆ. ಹಾಗೆ ಈ ಕ್ಯಾಂಪ್ಗೆ ಬಂದಿರೋ ಪ್ರತಿಯೊಂದು ಪುಟಾಣಿಗೂ ಒಳ್ಳೇದಾಗಲಿ. ಇನ್ನು ಹೆಚ್ಚು ಮಾತಾಡಿ ಟೈಮ್ ವೇಸ್ಟ್ ಮಾಡಲ್ಲ. ನಿಮ್ಮ ಹಾಗೆ ಈ ನಾಟಕ ನೋಡೋದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಚಿಕ್ಕಿ. ಕೂತ್ಕೊಳ್ಳಿ. ಚಿಕ್ಕಪ್ಪ ನೀವು ಕೂತ್ಕೊಳ್ಳಿ. ನಾನಾ? ಇಲ್ಲ ನಾನು ಮಕ್ಕಳ ಜೊತೆ ಇರ್ತೀನಿ, ಮಕ್ಕಳ ಜೊತೆ. ಮಗ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಬೇಗ ಬೇಗ ಸ್ಟೇಜ್ ಕ್ಲಿಯರ್ ಮಾಡಿ ನಾಟಕ ಸ್ಟಾರ್ಟ್ ಮಾಡೋಣ ಅಲ್ವಾ? ಸ್ಟಾರ್ಟ್. ಸರ್ ನೀವು ಕೂತ್ಕೋ. ಏನಾದ್ರು ಹೆಲ್ಪ್ ಬೇಕಿದ್ರೆ ಕೇಳ ಮರೆಯ. ಏನ್ ತಲೆ ಕೆಡ್ಸ್ಕೊಬೇಡ, ನೀನು ಹೋಗು. ಓಕೆ ಆಲ್ ದಿ ಬೆಸ್ಟ್. ಬನ್ನಿ ಕ್ಲಿಯರ್ ಮಾಡಿ. ನೀವೇನು ಕಲ್ಲೋಗ್ತೀರಾ? ಬನ್ನಿ ಇಲ್ಲೇ ಕೂತ್ಕೊಳ್ಳಿ. ಈಗ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದಂತಹ ಸಮಯ ಬಂದ್ಬಿಟ್ಟಿದೆ. ನಾಟಕ ಕೈಕೇಯಿಯ ಮೋಸದಾಟ ನಿಮ್ಮೆಲ್ಲರ ಮುಂದೆ. ಏನಾಯ್ತು ಚಿಕ್ಕಿ? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಶೋಕ್, ನಮ್ ಸಿಹಿ ಎಲ್ಲೂ ಕಾಣಿಸ್ತಾ ಇಲ್ಲ. ಏನ? ಇಷ್ಟು ತನಕ ಇಲ್ಲೇ ಇದ್ಲು. ಮನಿ ಕರ್ದು ಹೇಳ್ದ ಸಿಹಿ ಎಲ್ಲೂ ಕಾಣಿಸ್ತಿಲ್ಲ ಅಂತ. ಎಲ್ಲಿ ಹೋದ್ಲೋ ಏನೋ ಅಶೋಕ್. ಸಿಹಿ ಎಲ್ಲಿ ಹೋಗಕ್ಕೆ ಸಾಧ್ಯ? ಅದೇ ಗೊತ್ತಾಗ್ತಿಲ್ಲ. ನಿನ್ ನಾಟಕದಲ್ಲಿ ಅವಳೇ ಲೀಡು, ಈಗ ಅವಳೇ ಕಾಣಿಸ್ತಾ ಇಲ್ಲ. ಇಷ್ಟೊತ್ತು ಇಲ್ಲೇ ಇದ್ದು ಸುಬ್ಬಿ ಸಡನ್ ಆಗಿ ಕಾಣ್ತಾ ಇಲ್ಲ ಅಂತಂದ್ರೆ ಏನರ್ಥ? ಭಾರ್ಗವಿ ಚಿಕ್ಕಿ ಏನಾದ್ರು ನಾನು ಆ ಕಡೆ ಹೋಗಿ ಹುಡುಕ್ತೀನಿ, ನೀನ್ ಈ ಕಡೆ ನೋಡು. ಸರಿ. ಆಂಜನೇಯ ಆಂಜನೇಯ, ನಾನು ಮಾಡ್ತಾ ಇರೋ ನಾಟಕ ಚೆನ್ನಾಗಾಗ್ಲಿ. ಅಪ್ಪನಿಗೆ ಸತ್ಯ ಗೊತ್ತಾಗಿ ಭಾರ್ಗವಿ ಆಂಟಿಗೆ ಅಪ್ಪ ಸರಿಯಾಗಿ ಬೈಲಿ. ಸಿಹಿ ಸಾವ್ಗೆ ನ್ಯಾಯ ಸಿಗ್ಲಿ.
ನನ್ನ ಬಗ್ಗೆ ರಾಮನಿಗೆ ತಿಳಿಸೋದಕ್ಕೆ ಈ ಡ್ರಾಮಾ ಮಾಡಿಸ್ತಾ ಇದೆಯಲ್ಲ, ನಿನ್ನ ಪ್ಲಾನ್ ಅಂತೂ ಖಂಡಿತ ವರ್ಕ್ ಆಗಲ್ಲ. ನೋಡೇ ಬಿಡೋಣ, ಆ ಚೋಟುದ್ದ ಸುಬ್ಬಿನ ಅಥವಾ 7 ಕೆರೆ ನೀರು ಕುಡ್ದಿರೋ ಈ ಭಾರ್ಗವಿನ. ಎಲ್ಲಿ ಹೋದ ಸುಬ್ಬಿ? ಅಕ್ಕೋಶ್ ಅಂಕಲ್ ಬೇರೆ ಭಾರ್ಗವಿ ಆಂಟಿ ಕೆಟ್ಟವರು ಅಂತ ಅಪ್ಪನ್ ತೋರ್ಸಕ್ಕೆ ಈ ನಾಟಕ ಮಾಡಿಸ್ತಾ ಇದ್ದಾರೆ. ಆದ್ರೆ ನಾಟಕದಲ್ಲಿ ಆಕ್ಟ್ ಮಾಡ್ಬೇಕಾಗಿರೋ ನೀನೇ ಕಾಣ್ತಿಲ್ವಲ್ಲ. ಇಷ್ಟ ದಿನ ಸುಬ್ಬಿ ಏನೇ ಮಾತಾಡ್ತಿದ್ರು ನಂಗೆ ಗೊತ್ತಾಗ್ತಿತ್ತು. ಆದ್ರೆ ಇವತ್ತು ಯಾಕೆ ಹೀಗಾಗ್ತಿದೆ? ನೀನು ಹೇಗೆ ಹುಡುಕ್ಲಿ ಸುಬ್ಬಿ? ಭಾರ್ಗವ್, ಆಪರೇಷನ್ ಸುದ್ದಿ ಸಕ್ಸಸ್. ಬರೀ 6-4 ಬಾರ್ಸೋ ಬ್ಯಾಟ್ಸ್ಮನ್ನು ಔಟ್. ಏಯ್, ನಮ್ಮ ಬಾರ್ಗುನ್ ಎದುರಾಕೊಂಡ್ರೆ ಯಾವ ಥರ ಯಾರ್ಕರ್ ಬೀಳುತ್ತೆ ಅಂತ ಗೊತ್ತಾಯ್ತಾ? ಡ್ರಾಮಾ ಮಾಡ್ತೀಯ, ಡ್ರಾಮಾ. ಅಶೋಕನ್ ಮಾತು ಕೇಳ್ಕೊಂಡು ಎಲ್ಲಿ ಈಗ ಮಾಡೋ ನೋಡೋಣ. ಮಾಡು, ಮಾಡೋ ಮಾಡೋ, ಡ್ರಾಮಾ ಮಾಡೋ ನೋಡೋಣ. ಎಲ್ಲವೋ ಕೌರವೇಶ. ಮಾಡು, ಡ್ರಾಮಾ ಮಾಡು. ಆಗಲ್ಲ, ಮಾಡು. ಆಯ್ತು. ಚಿಕ್ಕಿ ಸಿಕ್ಕದ್ಲ? ಇಲ್ಲ ಅಶೋಕ್, ಎಲ್ಲೂ ಕಾಣಿಸ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತದೆ. ಸೀತಾಗ ಏನಾದ್ರೂ ಗೊತ್ತಾದ್ರೆ ಅವಳು ಎಷ್ಟು ಗಾಬರಿ ಆಗ್ತಾಳೆ. ಇಲ್ಲ, ಸೀತಂಗೆ ವಿಷಯ ಗೊತ್ತಾಗೋದು ಬೇಡ. ನಾನು ಯಾವುದಕ್ಕೂ ಮೇಕಪ್ ರೂಮ್ಗೆ ಹೋಗೋಂತ ನೋಡ್ಕೊಂಡ್ಬರ್ತೀನಿ. ಇವ್ರೆ, ಹೇಗಾದ್ರೂ ಮಾಡಿ ನಂಗೆ ಸಿಹಿ ಸಿಗೋ ಹಾಗೆ ಮಾಡಪ್ಪ. ನಾನು ನೋಡ್ತೀನಿ ನಿನ್ ಡ್ರಾಮಾ ಜೂನಿಯರ್ಸ್ ಅದು ಹೇಗೆ ನಡೆಯುತ್ತೋ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.